ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ನಿಮಗೆ ಕರ್ನಾಟಕದ 5 ಪೊಲಿಟಿಕಲ್ ಅಪ್ಡೇಟ್ಸ್ನ ತೆಗೆದುಕೊಂಡು ಬಂದಿದ್ದೀನಿ. ಅದರಲ್ಲಿ ಮೊದಲನೇ ಅಪ್ಡೇಟ್ ಏನಪ್ಪ ಅಂದರೆ, ಬೆಂಗಳೂರಿನ ಅಭಿವೃದ್ಧಿ ಮತ್ತು ರಚನೆ ಆಗೋದಕ್ಕೆ ಸೆಪ್ಟೆಂಬರ್ 2ನೇ ತಾರೀಕಿನಿಂದ ಬೆಂಗಳೂರಿನಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಲಿದೆ ಅಂತ ನಮ್ಮ ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಹೌದು ಸ್ನೇಹಿತರೆ, ಅವರು ಮಾತನಾಡ್ತಾ ಏನಂತ ಹೇಳ್ತಿರು ಅಂದರೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿತ್ತು ಅದರ ಬದಲಾಗಿ ಈಗ ಇನ್ನೂ 5 ಮಹಾನಗರ ಪಾಲಿಕೆಗಳನ್ನ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಅವರು ತಿಳಿಸಿದ್ರು. ಅವ್ರು ಏನಂತ ಹೇಳಿದ್ರು ಅಂದರೆ, ಈ ಹಿಂದೆ ಒಂದು BBMP ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಇತ್ತು, ಅದರ ಕೆಳಗಡೆ 8 ವಲಯಗಳಾಗಿದ್ವು. ಆದರೆ ನಾವಿವಾಗ ಏನು ಮಾಡ್ತಿದ್ದೀವಿ ಅಂದರೆ 5 ಮಹಾನಗರ ಪಾಲಿಕೆಗಳನ್ನ ಮಾಡ್ತಾ ಇದ್ದೀವಿ. ಅದ್ರ ಕೆಳಗೆ ಒಂದರ ಕೆಳಗೆ 2ರಂತೆ ಒಟ್ಟು 10 ವಲಯಗಳು ಇರಲಿವೆ ಅಂತ ಅವರು ತಿಳಿಸಿದ್ದಾರೆ. ಈ ಮಹಾನಗರ ಪಾಲಿಕೆಗಳು ಎಲ್ಲೆಲ್ಲಿರ್ತವೆ ಅಂದರೆ ಬೆಂಗಳೂರು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಹಾಗೂ ಬೆಂಗಳೂರು ಕೇಂದ್ರಗಳಲ್ಲಿ ಇರುತ್ತೆ ಅಂತ ಅವರು ತಿಳಿಸಿದ್ರು. ಅಷ್ಟೇ ಅಲ್ಲದೆ ಅವರೇನಂತ ತಿಳಿಸಿದ್ರು ಅಂದರೆ, ಈ ಪ್ರತ್ಯೇಕವಾಗಿ ಎಲ್ಲ ಮಹಾನಗರ ಪಾಲಿಕೆಗಳಿಗೂ ಅಂದರೆ 5 ಮಹಾನಗರ ಪಾಲಿಕೆಗಳಿಗೂ ಸಪರೇಟಾಗಿ ಆಯುಕ್ತರು ಇರ್ತಾರೆ ಅಂತ ಅವರು ತಿಳಿಸಿದ್ರು. ಇದೆಲ್ಲ ನೋಡ್ತಾ ಇದ್ರೆ ಸೆಪ್ಟೆಂಬರ್ 2ರಿಂದ ನಮ್ಮ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಏನಿದೆ, ಬ್ರ್ಯಾಂಡ್ ಬೆಂಗಳೂರು ಹೆಸರಿಗೆ ತಕ್ಕಂತೆ ರಚನೆ ಆದರೆ ಆಶ್ಚರ್ಯ ಪಡುವಂತಿಲ್ಲ ಸ್ನೇಹಿತರೆ. ಇನ್ನು ಇವತ್ತಿನ 2ನೇ ವಿಚಾರ ಏನಪ್ಪಾ ಅಂದರೆ, ಈ ಬಾರಿಯ ದಸರಾ ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗ್ತಿದ್ದವು. ಆದರೆ ಈ ದಸರಾಗೆ ಚಾಲನೆ ಮಾಡೋದು ಯಾರು ಅನ್ನೋದು ನೋಡೋದಾದರೆ, ದಸರಾದ ಉದ್ಘಾಟನೆಯನ್ನು ಮಾಡುತ್ತಿರುವುದು ಬೂಕರ್ ಪ್ರಶಸ್ತಿ ವಿಜೇತರಾದಂತಹ ಈ ಬಾನು ಮುಸ್ತಾಕ್ ಅವರು. ಹೌದು ಸ್ನೇಹಿತರೆ, ಈ ಬಾರಿಯ ದಸರಾವನ್ನು ಉದ್ಘಾಟನೆ ಮಾಡಲಿರುವುದು ಅಥವಾ ದಸರಾಗೆ ಚಾಲನೆಯನ್ನು ನೀಡುತ್ತಿರುವುದು ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್. ಆದರೆ ಇದಕ್ಕೆ ಈಗ ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ. ಇದರ ಕುರಿತು ಮಾತನಾಡಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಏನಂತ ಹೇಳ್ತಿದ್ದಾರೆ ಅಂದರೆ, ನಾನು ಈ ಬಾನು ಮುಸ್ತಾಕ್ ಅವ್ರನ್ನ ಹೋರಾಟಗಾರ್ತಿಯಾಗಿ, ಬರಹಗಾರ್ತಿಯಾಗಿ ಅಥವಾ ಲೇಖಕಿಯಾಗಿ ನಾನು ನೋಡಿದ್ದೇನೆ, ನಾನು ಗೌರವಿಸುತ್ತೇನೆ. ಆದರೆ ಅವರು ಚಾಮುಂಡೇಶ್ವರಿ ತಾಯಿಗೆ ಪೂಜೆ ಮಾಡುವುದಾಗಲಿ, ಪುಷ್ಪಾರ್ಚನೆ ಮಾಡುವುದಾಗಲಿ ಅವೆಲ್ಲವೂ ಅವರ ಸ್ವಂತ ಧಾರ್ಮಿಕ ಯೋಚನೆಗಳಿಗೆ ವಿರುದ್ಧವಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಮುಸ್ಲಿಂ ಏನಿದೆ ಅವರಲ್ಲಿ ಏನಂತ ಇರುತ್ತೆ ಅಂದರೆ, ಒಂದು ದೇವರನ್ನು ನಂಬ್ತಾರೆ ಹಾಗೂ ಇರುವುದೊಂದೇ ದೇವರು ಅಂತ ಅವರು ಭಾವಿಸುತ್ತಾರೆ. ಆದರೆ ಈಗ ಬಾನು ಮುಸ್ತಾಕ್ ಅವರಿಂದ ಈ ದಸರಾ ಉದ್ಘಾಟನೆ ಆಗ್ತಿರೋದ್ರಿಂದ ಅವರು ಪುಷ್ಪಾರ್ಚನೆ ಮಾಡೋದಾಗಲಿ ಅಥವಾ ಪೂಜೆ ಸಲ್ಲಿಸೋದಾಗಿ ಅವರ ಸ್ವಂತ ಧಾರ್ಮಿಕ ಯೋಚನೆಗಳಿಗೆ ವಿರುದ್ಧವಾಗಿದೆ. ಈಗ ಬಾನು ಮುಸ್ತಾಕ್ ಅವರು ಏನಾದರೂ ಅದರ ಮುಸ್ಲಿಂ ಧರ್ಮದ ವಿರುದ್ಧವಾಗಿ ಹೋಗ್ತಾರಾ ಅಥವಾ ಎಲ್ಲ ದೇವರುಗಳು ಒಂದೇ, ಮೋಕ್ಷಕ್ಕೆ ಒಂದೇ ದಾರಿ ಅಂತ ಅವರೇನಾದ್ರು ತಿಳಿದುಕೊಂಡಿದ್ದಾರಾ? ಅದಕ್ಕೆ ಅವರೇ ಉತ್ತರ ನೀಡಬೇಕಾಗಿದೆ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತಿಳಿಸಿದರು. ಇವತ್ತಿನ 3ನೇ ವಿಚಾರ ಏನಪ್ಪಾ ಅಂದ್ರೆ, ಕರ್ನಾಟಕದಲ್ಲಿ ಕರ್ನಾಟಕ ಸಚಿವರೇ ಕನ್ನಡ ಮಾತನಾಡೋದಕ್ಕೆ ತಡವರಿಸಿದ್ದಾರೆ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ವಿಧಾನಸಭೆಯ ಅಧಿವೇಶನ ನಡೀತಾ ಇದೆ. ಇದರಲ್ಲಿ ಪೌರಾಡಳಿತ ಹಾಗೂ ಹಜ್ ಸಚಿವರಾಗಿರುವಂತಹ ರಹೀಂ ಖಾನ್ ಅವರು ಕನ್ನಡದಲ್ಲಿ ಮಾತನಾಡೋದಕ್ಕೆ ತಡವರಿಸುವಂತಹ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಧಾನಸಭಾ ಕಲಾಪ ನಡೀತಾ ಇದೆ. ಅದರಲ್ಲಿ ಪೌರಾಡಳಿತ ಹಾಗೂ ಹಜ್ ಸಚಿವರು ಆಗಿರುವಂತಹ ರಹೀಂ ಖಾನ್ ಅವರು ಒಂದು ಬಿಲ್ಲನ್ನು ಮಂಡಿಸ್ತಾ ಇದ್ದಾರೆ. ಬಿಲ್ಲೇನೋ ಮಂಡಿಸಿದ್ರು, ಆದರೆ ಬಿಲ್ಲಲ್ಲಿ ಏನಿದೆ ಅಂತ ಯಾರಿಗೂ ಅರ್ಥ ಆಗಲಿಲ್ಲ. ಅವರು ಕನ್ನಡ ಮಾತನಾಡೋದಕ್ಕೆ ತಡವರಿಸ್ತಾ ಇದ್ರು ಅನ್ನುವ ವಿಷಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ರಹೀಂ ಖಾನ್ ಅವರಿಗೆ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರು ಸಹಾಯ ಮಾಡಿರುತ್ತಾರೆ ಎನ್ನುವ ವಿಡಿಯೋ ಕೂಡ ಕಾಣಬರ್ತಾ ಇದೆ. ಬೈರತಿ ಸುರೇಶ್ ಅವರು ಇವರ ಪಕ್ಕದಲ್ಲಿ ಕುಳಿತುಕೊಂಡು ಅವರು ಕನ್ನಡಕ್ಕೆ ಓದುವುದಕ್ಕೆ ಸಹಾಯ ಮಾಡಿದ್ದಾರೆ. ಇದಕ್ಕೆ BJPಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. BJPಯ ಅಶೋಕ್ ಅವರು ಏನಂತ ಹೇಳ್ತಿದ್ದಾರೆ ಅಂದರೆ, ರಹೀಂ ಖಾನ್ ಅವರು ನನಗೆ 10ರಿಂದ 15 ವರ್ಷಗಳಿಂದ ನನಗೆ ಪರಿಚಯ, ಆದರೆ ಏನೇ ಆಗಿರ್ಬೋದು ಅವರು ಕನ್ನಡ ಮಾತನಾಡೋದಕ್ಕೆ ಕಲಿಬೇಕು. ಕನ್ನಡ ಸರಿಯಾಗಿ ಬರುತ್ತೋ ಇಲ್ವೋ, ಆದರೆ ಕನ್ನಡದಲ್ಲಿ ಮಾತನಾಡೋಕ್ಕೆ ಪ್ರಯತ್ನಿಸಬೇಕು. 2 ವರ್ಷಗಳಾಗಿದೆ ಅವರು ಸಚಿವರಾಗಿ, ಇನ್ನೂ ಕನ್ನಡ ಮಾತನಾಡೋಕ್ಕೆ ಬರುವುದಿಲ್ಲ ಅಂದರೆ ತೀರಾ ಅಸಹ್ಯಕರವಾದ ವಿಷಯ ಅದು ಅಂತ ಅವರು ತಿಳಿಸಿದ್ದಾರೆ. ಇವತ್ತಿನ 4ನೇ ವಿಚಾರ ಏನಪ್ಪಾ ಅಂದರೆ, ಒಬ್ಬರು ಪ್ರಭಾವಿ ರಾಜಕಾರಣಿ ಅವರು ಏನಂತ ಹೇಳಿದ್ದಾರೆ ಅಂದರೆ, ನಾನು ರಾಜಕೀಯವಾಗಿ ನಿವೃತ್ತಿ ಹೊಂದುತ್ತೇನೆ ಅಂತ ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ಕೇಂದ್ರದ ರೈಲ್ವೆ ಸಚಿವರು ಆಗಿರುವಂತಹ ವಿ ಸೋಮಣ್ಣ ಅವರು, ನಮ್ಮ ಕರ್ನಾಟಕದ ವಿ ಸೋಮಣ್ಣ ಅವರು ಏನಂತ ಹೇಳ್ತಿದ್ದಾರೆ ಅಂದರೆ,
ಆ ದೇವರೇ ಬಂದು ನನಗೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡು ಅಂತ ಹೇಳಿದ್ರು ಕೂಡ ನಾನು ಸ್ಪರ್ಧೆಯನ್ನು ಮಾಡೋದಿಲ್ಲ, ನನ್ನ ಯೋಚನೆ ಅದೇ ರೀತಿ ಇರುತ್ತೆ ಅಂತ ಅವರು ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ಈ ರೈಲ್ವೆ ಸಚಿವ ವಿ ಸೋಮಣ್ಣ ಅವರು ರೈಲ್ವೆ ಖಾತೆಯನ್ನು ತೆಗೆದುಕೊಂಡ ನಂತರ ಕರ್ನಾಟಕಕ್ಕೆ ಹಲವಾರು ರೈಲ್ವೆ ಯೋಜನೆಗಳನ್ನು ತಂದಿದ್ದಾರೆ. ಈ ಕುರಿತಂತೆ ಅವರು ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿ ಏನಂತ ಹೇಳಿದ್ರು ಅಂದರೆ, ಆ ದೇವರೇ ಬಂದು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತ ಹೇಳಿದ್ರೂ ಕೂಡ ನಾನು ಯಾವುದೇ ಕಾರಣಕ್ಕೂ ಸ್ಪರ್ಧೆಯನ್ನು ಮಾಡೋದಿಲ್ಲ, ನಾನು ರಾಜಕೀಯವಾಗಿ ನಿವೃತ್ತಿಯನ್ನು ಹೊಂದುತ್ತಿದ್ದೇನೆ ಅಂತ ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದು ಏನಂತ ಹೇಳಿದ್ರು ಅಂದರೆ, ನಾವು ಹೋಗ್ಬೇಕಾದ್ರೆ ನಮ್ಮ ಹೆಜ್ಜೆ ಗುರುತನ್ನು ನಾವು ಬಿಟ್ಟು ಹೋಗಬೇಕು, ಯಾರನ್ನೋ ಹೊಗಳ್ಕೊಂಡು ಬದುಕುವಂಥ ಜಾಯಮಾನ ನನ್ನದಲ್ಲ, ಕರ್ನಾಟಕಕ್ಕೆ ಹಲವಾರು ರೈಲ್ವೆ ಯೋಜನೆಗಳನ್ನು ತಂದಿದ್ದೇನೆ, ಮುಂದಿನ ದಿನಗಳಲ್ಲೂ ಹಲವಾರು ಯೋಜನೆಗಳು ಜಾರಿಗೆ ಬರಲಿದೆ ಅನ್ನುವ ಉದ್ದೇಶವನ್ನು ಹೊಂದಿದ್ದೇನೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಇವತ್ತಿನ ಕೊನೆಯ ಪೊಲಿಟಿಕಲ್ ಅಪ್ಡೇಟ್ ಏನಪ್ಪಾ ಅಂದರೆ, ಬೆಂಗಳೂರಿನಲ್ಲಿ ಮೆಟ್ರೋ ಅನ್ನೋದು ಬಹಳನೇ ಮುಖ್ಯ. ಈ ಕುರಿತಂತೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ನಮ್ಮ DCM ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಗುಲಾಬಿ ಮಾರ್ಗ ಏನಿದೆ, ಈ 4ನೇ ಮಾರ್ಗನ ತರೋದಕ್ಕೆ ನಾವು ಬಹಳಷ್ಟು ಶ್ರಮವನ್ನು ಪಡ್ತಿದ್ದೇವೆ. ಈಗಾಗಲೇ ನಾವು ನರೇಂದ್ರ ಮೋದಿ ಅವರಿಗೆ ಇದರ ಬಗ್ಗೆ ತಿಳಿಸಿದ್ದೇವೆ, ಎಲ್ಲರೂ ಒತ್ತಾಯ ಮಾಡಿದರೆ ನಮ್ಗೆ ಆದಷ್ಟು ಬೇಗ ಈ ಮಾರ್ಗ ಕೂಡ ಬರುತ್ತೆ ಅಂತ ಅವರು ತಿಳಿಸಿದ್ದಾರೆ. ತಾವರೆಕೆರೆ ಆಗಿರ್ಬೋದು, ಹೊಸಕೋಟೆ ಆಗಿರ್ಬೋದು, ನೆಲಮಂಗಲಕ್ಕೆ ಕೂಡ ಹೊಸ ಈ ಮಾರ್ಗಗಳನ್ನ ಎಕ್ಸ್ಟೆನ್ಷನ್ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಡಿಸೆಂಬರ್ 26ರ ಒಳಗೆ ಒಂದು ಗುಡ್ ನ್ಯೂಸ್ನ ನೀಡಲಿದ್ದೇವೆ ಅಂತ ಅವರು ತಿಳಿಸಿದ್ದಾರೆ. ಮತ್ತೊಮ್ಮೆ ಮಾತನಾಡಿ ಅವರು, ಕಸದ ವಿಲೇವಾರಿ ವಿಚಾರ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಬೆಂಗಳೂರಿನ 4 ದಿಕ್ಕುಗಳಲ್ಲಿ ಕಸ ವಿಲೇವಾರಿ ಘಟಕವನ್ನು ನಾವು ಮಾಡಲು ಈಗ ಸಿದ್ಧರಾಗಿದ್ದೇವೆ. ಈಗ ಅಷ್ಟೇ ನಾವು ದೊಡ್ಡಬಳ್ಳಾಪುರ ಹಾಗೂ ನೈಸ್ ಸಂಸ್ಥೆಯವರಲ್ಲಿ ಮಾತನಾಡಿ 100 ಎಕರೆ ಜಮೀನನ್ನು ಕೂಡ ಖರೀದಿಯನ್ನು ಮಾಡಿದ್ದೇವೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಟಾಪ್ 5 ಪೊಲಿಟಿಕಲ್ ಅಪ್ಡೇಟ್ಸ್ ಆಗಿತ್ತು. ಇನ್ನೂ ಹೆಚ್ಚಿನ ಕರ್ನಾಟಕ ಪೊಲಿಟಿಕ್ಸ್ ವಿಚಾರಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.